ಇನ್ನು ಕ್ಲಿಕ್ ಎಲ್ಲ ಮಾಡಿ ನೋಡಿದ್ದಿಲ್ಲ ಅಂಥದ್ದು ಇತ್ತು ಅಂತ ಆಗಿದೆ. ಬಟ್ ಅಗೇನ್ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಪಾಸ್ಟ್, ಇಲ್ಲ ಅಂತಲ್ಲ. ಯಾರನ್ನೇ ಒಬ್ಬ ವ್ಯಕ್ತಿ ನೀವು ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಾದ್ಮೇಲೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಖುಷಿ ಪಟ್ಟಂಗೆನೆ ಸಮಥಿಂಗ್ ತಪ್ಪೋ ಅದೇನಾಗಿದೆಯೋ ಅವ್ರು ಬಂದಮೇಲೆ ಅವ್ರ ಕಡೆಯಿಂದ ಕೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಅ ಪಾಸ್ಟ್ ಅನ್ನುವಂಥ ಇದಿದೆ ಅಷ್ಟೇ. ದಟ್ ಈಸ್ ಆಲ್ಸೋ ಏನೋ ಆಗಿದೆ ಅವ್ರ ಜೀವನದಲ್ಲಿ. ನಾನು ಕಂಟೆಸ್ಟೆಂಟ್ ಆಗಿಲ್ಲ ಅಂದ್ರೂ ನಾವು ಶೋನ ನೋಡ್ತಿರ್ತೀವಿ. ಸೊ ಅವ್ರು ಇರಲ್ಲ ಅನ್ನೋ ಮಿಸ್ ಫೀಲಿಂಗ್ ಅಂತೂ ಆಗತ್ತೆ. ಬಟ್ ಅವರ ಕಡೆಯ ಸೀಸನ್ ಅದು ನಿಜವಾಗ್ಲೂ ಹಂಗೆ ಆಗುತ್ತೆ ಅನ್ನೋದಾದ್ರೆ ನಾವಲ್ಲಿ ಐ ವಾಸ್ ಪಾರ್ಟ್ ಆಫ್ ಇಟ್ ಅನ್ನುವಂಥ ಖುಷಿ ಇದೆ. ಟಾಪ್ 5 ಮತ್ತೆ ಟಾಪ್ 2 ಯಾರಿರ್ಬೋದು? ಮೊದಲು ಮೋಕ್ಷಿತಾ ಅವ್ರು ಹೊರಗೆ ಬರ್ಬೋದು. ಸೊ ಟಾಪ್ 5 ಅನದರ್ ಹನುಮು, ಮಂಜು ಅವರು, ತ್ರಿವಿಕ್ರಮ್, ಭವ್ಯ, ರಜತ್ ಇರಬಹುದು ಟಾಪ್ 5 ನಲ್ಲಿ. ಟಾಪ್ 2 ಮಂಜು ಅವರು ಅಂಡ್ ಹನುಮು. ಓಕೆ, ಯಾರು ವಿನ್ ಆಗಬೇಕು? ಆಗ್ಬೇಕು ಹನುಮು. ಓಕೆ, ನೀವು ಪಾಸಿಟಿವ್ ಅಂತ ಹೇಳಿದ್ದೆ ನಿಮ್ಗೆ ಏನಾದರೂ ಮುಳುವಾಯ್ತು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದು ಅಂದ್ರೆ ನೋಡೋರ್ ಪರ್ಸೆಪ್ಷನ್ ಅಲ್ಲಿ ಹೇಗಿದೆ ಗೊತ್ತಿಲ್ಲ. ನನಗೆ 16 ವಾರ ಉಳ್ಕೊಳ್ಳೋದಕ್ಕೆ ಅದೇ ಪ್ಲಸ್ ಆಗಿತ್ತು. ಓಕೆ, ಇನ್ನೊಂದೇನಂದ್ರೆ ಫಿಸಿಕಲ್ ಟಚ್ ಮಾಡಿದ್ರೆ ನನ್ಗೆ ಇರಿಟೇಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ. ಬಟ್ ಈ ಟಾಸ್ಕ್ ಅಂತ ವಿಚಾರದಲ್ಲಿ ಬಂದಾಗ ಅದು ಫಿಸಿಕಲ್ ಟಚ್ ಆಗೇ ಆಗುತ್ತೆ. ಆಮೇಲೆ ಈ ಹೊರಗಡೆಯಿಂದ ಜನ ನೋಡಿದ್ರು ಕಮೆಂಟ್ ಅಲ್ಲಿ ನಾನು ನೋಡಿದ್ದು ಸುಮ್ಮನೆ ಫೇಕ್ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ದಿದೆ. ಇದಕ್ಕೆ ಏನ್ ಹೇಳ್ತೀರಾ? ಇದು ಇನ್ನ ನೋಡಿಲ್ಲ. ಬಟ್ ಹಂಗೇನಾದ್ರೂ ಇದ್ರೆ ಇನಿಷಿಯಲ್ ಅದು ವಿಷಯ ಬಂದಿದ್ದು ತುಂಬಾ ಬಿಗಿನಿಂಗ್ ನಲ್ಲಿ ಏನಾದ್ರು ಪಿಲ್ಲೋನಲ್ಲಿ ಹೊಡೆದ್ರು ಅಂತ ಹೇಳಿ, ಆಗಿನ ನಾವು ಆ ಕಂಫರ್ಟ್ ಝೋನ್ಗೆ ಬಂದಿರೋದಿಲ್ಲ. ಅದೊಂದು ಹೊಸ ಪ್ರಪಂಚ. ಇಲ್ಲೆಲ್ಲ ಕಂಪ್ಲೀಟ್ ನಮ್ಮ ಫ್ಯಾಮಿಲಿನ ಬಿಟ್ಟು ಅಲ್ಲೆಲ್ಲೋ ಒಳಗೆ ಹೋಗಿರ್ತೀವಿ. ಎಷ್ಟೇ ಮಾತಾಡಿ ಒಂದು ಸ್ವಲ್ಪ ಪರಿಚಯ ಅಂತ ಆದ್ರೂ 1% ಆಫ್ ಇನ್ಸೆಕ್ಯೂರಿಟಿ, ನಾವು ಒಂದು ಹೊಸ ವರ್ಲ್ಡ್ ಅಲ್ಲಿ ಇದೀವಿ ಅನ್ನುವಂಥ ಇನ್ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ಇನ್ ಜನರಲ್ ನನಗೆ ಹೀಗೆ ಮುಟ್ಟಿ ಮಾತಾಡ್ಸೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಆಗೋದೇ ಇಲ್ಲ, ಟಚ್ ಮಿ ನಾಟ್ ಥರ ಅನ್ನೋ ಥರದ್ದಂತಲ್ಲ, ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗೋದಿದೆ, ನಾನು ಇಲ್ಲ ಅಂತಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ನಾವು ಹುಡುಗ ಹುಡುಗಿ ಅಂತ ಯಾವುದೇ ಡಿಸ್ಟಿಂಗ್ವಿಶ್ ಇಲ್ದಿರ ಇಳಿದಿದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ನಾನು ಬೇರೆ ಕಡೆ ಇವಾಗ ಬೇರೆ ಸೀರಿಯಲ್ ಎಲ್ಲ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅನ್ನೋದು ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗಲೂ ಗ್ರ್ಯಾಜುವಲಿ 4-5 ವೀಕ್ಸ್, 1 ತಿಂಗಳೆಲ್ಲ ಆದಮೇಲೆ ವಿಲ್ ಬಿಕಮ್ ಗುಡ್ ಫ್ರೆಂಡ್ಸ್. ಅಲ್ಲೆಲ್ಲೋ ಯಾರೋ ಹಗ್ ಮಾಡೋದು ಅಥವಾ ಶೇಕ್ ಹ್ಯಾಂಡ್ ಮಾಡೋದು, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಬೇಸಿಕ್. ಅದನ್ನೆಲ್ಲ ಆಗೋದಿದೆ. ಇಟ್ ಇಸ್ ವೆರಿ ನ್ಯಾಚುರಲ್. ನಾನು ಅಂತಲ್ಲ, ಎಲ್ಲರೂ ಅಲ್ಲ ಹಾಗೆ ಇರ್ತಾರೆ. ಅದನ್ನ ಪ್ರೆಸೆಂಟ್ ಹೇಗೆ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಥದ್ದೇನೂ ಇಲ್ಲ ಅನ್ನೋ ಮಾತನ್ನು ಹೇಳ್ಬೋದಷ್ಟೇ. ಇವತ್ತು ನಾನು ಇಲ್ಲಿ ಕೂತು ಕ್ಲಾರಿಫೈ ಮಾಡ್ಬೋದಷ್ಟೇ ಹೊರತು ಇನ್ನೇನು ಇಲ್ಲ. ಓಕೆ, ನಿಮ್ಮ ಮತ್ತೆ ಮಂಜು ಅವರ ಫ್ರೆಂಡ್ಶಿಪ್ ಬಗ್ಗೆನೂ ಹೊರಗಡೆ ಸಾಕಷ್ಟು ಜನ ಮಾತಾಡೋದಿದೆ. ಸೊ ಅದು ಅವ್ರಿಗೆ ಏನು ಹೇಳ್ತೀರಾ? ಫ್ರೆಂಡ್ಶಿಪ್ ಇಸ್ ಜಸ್ಟ್ ಅ ಫ್ರೆಂಡ್ಶಿಪ್. ನೀವು ಯೋಚನೆ ಮಾಡುವಷ್ಟೆಲ್ಲ ತುಂಬ ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆರ್ಗ್ಯಾನಿಕ್ ವೆರಿ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ, ನಥಿಂಗ್ ಮಚ್.